ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಯಾವಾಗ ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸ್ತೀವಿ ಅವಾಗ ಮಾತ್ರ ಇದಾಗುತ್ತೆ. ನೋಡಿ, ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದರೆ ಅಲಹಾಬಾದ್ ಅನ್ನೋದು ಅನ್ನೋದು ಮುಸಲ್ಮಾನರ ದೇವದೂತ, ಆತ ಪ್ರವಾದಿ ಅಂತ ಹೇಳ್ತೀವಿ. ಆತ ಮೊಹಮ್ಮದ್ ಪೈಗಂಬರ್, ಆತನ ಹೆಸರಿಟ್ಕೊಂಡ್ರು. ಪ್ರಯಾಗ್ರಾಜ್ ಅಂದ್ಬಿಟ್ಟಂತ ಅದರ ಹೆಸರು, ಅದನ್ನು ಚೇಂಜ್ ಮಾಡಿಬಿಟ್ಟು ಅಲಹಾಬಾದ್ ಅಂತ ಇಟ್ಕೊಂಡ್ರು. ಯೋಗಿ ಆದಿತ್ಯನಾಥ್ ಬಂದಮೇಲೆ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ ನೋಡಿ, ಅಲ್ಲಿ ಗುಪ್ತಗಾಮಿನಿಯಾಗಿ ಹರಿತಾಳೆ. ಅಲ್ಲಿ ನಾವು ಅನೇಕ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ತಿಳುವಳಿಕೆ ಇಟ್ಕೊಂಡಿರೋರು, ನಂಬಿಕೆ ಇಟ್ಕೊಂಡಿರೋರು, ಆಚರಣೆಗೆ ತಂದಿರೋರು. ಇದು ಧರ್ಮ. ಈ ಥರ ಆಚರಣೆ ಇಟ್ಕೊಂಡು ಮಾಡ್ತಕ್ಕಂಥ ಜನನೇ ಒಂದು. ಇವೆಲ್ಲ ಬೇಡ, ನನಗೆ ಹೆಂಗ್ಸ್ ಬೇಕು, ನನಗೆ ದುಡ್ಡು ಬೇಕು, ಮೋಜು ಮಸ್ತಿ ಮಾಡಬೇಕು ಅನ್ನೋರ್ದೇ ಬೇಕು. ಎರಡು ಥರ ಜನಾಂಗಣಗಳು ಗುರುತಿಸ್ಬೋದು, ಹೆಣ್ಣು ಗಂಡು ಅಲ್ಲ ರೀ. ಜನಗಳ ಮೈಂಡ್ ಸೆಟ್ಟಿನ ಮೇಲೆ ಯೋಜನೆ ಮಾಡಬೇಕು ಅಂತಂದರೆ ಏನೇ ಫ್ರೀ ಕೊಟ್ಟರು ತೊಗೊಂಡು ಇಮ್ರಾನ್ ಖಾನ್ಗೂ ಜೈ ಅಂತೀವಿ. ನಮಗೆ ಅಕ್ಕಿ ಕೊಟ್ಟರು ಸಾಕು ಅನ್ನೋ ಜನಸಂಖ್ಯೆ ಒಂದು ಕಡೆಗೆ. ದೇಶಭಕ್ತರು, ನಮಗೆ ಸ್ವಾಭಿಮಾನ ಇದೆ, ಸ್ವಾವಲಂಬನೆ ಇದೆ. ದಿನದ 24 ಅವರ್ಸು ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ನಮ್ಮ ದೇಶವನ್ನು ಸ್ಟ್ರಾಂಗ್ ಮಾಡಬೇಕು. ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಕಿವಿ, ನಮ್ಮ ಬಾಯಿ, ನಮ್ಮ ಕೈ, ನಮ್ಮ ಕಾಲು, ನಮ್ಮ ಹೆಂಡತಿ, ನಮ್ಮ ಅಕ್ಕ, ನಮ್ಮ ತಮ್ಮ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಸಮಾಜ, ನಮ್ಮ ದೇಶ ಅನ್ನೋರು ಒಂದು ಕಡೆ. ಏನು ಕೊಟ್ಟರು ಇವ್ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡಲ್ಲ. ಊಟ ಕೊಟ್ಟರು ಸಾಕು. ಪ್ರಾಣಿಗಳಿಗಿಂತ ಒಂದು ಲೆವೆಲ್ ಮೇಲಿರೋರು. ಎರಡೇ ಜಾತಿ ಇರೋದು ಪ್ರಪಂಚದಲ್ಲಿ, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ. ಇದೇನಾಗುತ್ತೆ, ದೇಶವನ್ನೇ ಛಿದ್ರ ಮಾಡಿಬಿಡ್ತಾರೆ. ಯಾರೋ ಉಕ್ಕಿನ ಮನುಷ್ಯ ಇದ್ದಂತೆ ಸರ್ದಾರ್ ವಲ್ಲಭಾಯ್ ಪಟೇಲು, ಪಾಪ ನೋಡಿ ಅವ್ರನ್ನ ಹಿಂದಕ್ಕೆ ಸರಿಸ್ಬಿಟ್ಟಿದ್ದೀವಿ. ಬರೇ ದೇಶ ಅಂತ ಬಂದರೆ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಬರೀ ಗಾಂಧಿ ಇಂಥ ಹೆಸರುಗಳನ್ನ ಹೇಳ್ತೀವಿ. ಆದರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವತ್ತೇನಾದ್ರು ಕಾಶ್ಮೀರ ಇಂಡಿಯಾದಲ್ಲಿ ಇದೆ ಅಂತಂದರೆ, ಮತ್ತು 565 ದೇಶಗಳಾಗಿತ್ತು, ಅಷ್ಟನ್ನೂ ಸೇರಿಸಿ ಒಂದು ದೇಶ ಮಾಡಿದ್ದಾರೆ ಅಂತಂದರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್. ಅದರಿಂದ ಅವ್ರನ್ನ ಉಕ್ಕಿನ ಮನುಷ್ಯ ಅಂತ ಕೇಳ್ತೀವಿ. ಇಷ್ಟೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈಗ ಅವರು ಧಾರ್ಮಿಕ ವ್ಯಕ್ತಿಯಾಗಿದ್ದರು. ಹೇಗೆ ಧಾರ್ಮಿಕ ವ್ಯಕ್ತಿಯಾಗಿದ್ದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಬನ್ನಿ. ನೋಡಿ, ಸೋಮನಾಥದಲ್ಲಿ ಗಜನಿ ಮೊಹಮ್ಮದ್ ಆಕ್ರಮಣ ಮಾಡ್ತಾ ಶಿವಲಿಂಗವನ್ನು ಧ್ವಂಸ ಮಾಡಿಬಿಡ್ತಾನೆ, ದೇವಸ್ಥಾನವನ್ನು ಸರ್ವನಾಶ ಮಾಡಿಬಿಡ್ತಾನೆ. ಸರ್ವನಾಶ ಮಾಡಿದಾಗ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲು ಗುಜರಾತಿಂದ ಬಂದವರು. ಅವರೇನು ಮಾಡ್ತಾರೆ, ದೇವಸ್ಥಾನದ ಪುನರುತ್ಥಾನದ ಕಾರ್ಯ ತಗೋತಾರೆ. ದೇವಸ್ಥಾನವನ್ನು ಪುನಃ ಕಟ್ಬಿಟ್ಟು ಪುನಃ ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದದು. ಅಲ್ಲಿ ಸ್ಥಾಪನೆ ಮಾಡಿ ಅದು ಇನಾಗ್ರೇಷನ್ಗೆ ಜವಾಹರ್ಲಾಲ್ ನೆಹರೂನ ಕರೀತಾರೆ. ಸ್ವಾಮಿ, ಈ ಪುಣ್ಯಾತ್ಮ ಬರೋದಿಲ್ಲ, ಸೆಕ್ಯುಲರ್ ಅಂತ ಸೇರಿಸಿರೋ ಪುಣ್ಯಾತ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಬರೋದಿಲ್ಲ. ಇನ್ನೂ ದೊಡ್ಡ ಪಾಪ ಏನು ಮಾಡ್ತಾರೆ ಅಂತ ಹೇಳ್ತೀನಿ ಬನ್ನಿ. ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾಗಿರ್ತಾರೆ. ಅವ್ರಿಗೆ ಲೆಟ್ರ್ ಬರೀತಾರೆ, ಇವ್ರು ನೀವು ಹೋಗಬೇಡಿ ಅಂತ ಅಂದ್ಬಿಟ್ಟು. ಆದರೆ ಬಾಬು ರಾಜೇಂದ್ರ ಪ್ರಸಾದ್ ಭಾಳ ಸ್ಟ್ರಾಂಗ್ ಬ್ರಾಹ್ಮಣ. ಅವರೇನು ಮಾಡ್ತಾರೆ, ಇವರ ಆರ್ಡ್ರನ್ನ ಧಿಕ್ಕರಿಸ್ಬಿಟ್ಟು ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ದೇವಸ್ಥಾನ ಕಟ್ಟಿರ್ತಾರೆ ಅವರ ಆಮಂತ್ರಣಕ್ಕೆ ಹೋಗೊಟ್ಟು ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬಂದು ಅದು ಇನಾಗ್ರೇಷನ್ ಮಾಡ್ತಾರೆ, ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಹೀಗೇನಾಗುತ್ತೆ, ಎಲ್ಲಿ ಧರ್ಮ ರಾಜಕೀಯದಲ್ಲಿ ಬೆರೆತಿದೆ ಅಲ್ಲಿ ನಮ್ಮ ದೇಶ ಸ್ಟ್ರಾಂಗ್ ಆಗಿದೆ. ಒಂದು ಸೋಮನಾಥ ದೇವಸ್ಥಾನದ ಹೇಳಿದೆ, ಇನ್ನೊಂದು ಅಲಹಾಬಾದ್ ಪ್ರಯಾಗರಾಜ ಆಯಿತು ಅಂತ ಹೇಳಿದೆ. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ 3 ಸೇರುತ್ತೆ. ಇಡೀ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಹಿಂದೂಗಳು, ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಹಿಂದೂಗಳು ಮೋಕ್ಷ ಬೇಕು ಅಂದರೆ, ನಮಗೇನಾದರೂ ಪುಣ್ಯ ಬೇಕು ಅಂತಂದರೆ ಇಲ್ಲಿ ಬಂದು ಸ್ನಾನ ಮಾಡ್ತಾರೆ, ಇಲ್ಲಿ ಬಂದು ಅನೇಕ ಕರ್ಮಗಳನ್ನ ಕಳ್ಕೊತಾರೆ. ಆ ದೃಷ್ಟಿಯಿಂದ ಅದನ್ನು ಪ್ರಯಾಗರಾಜ್ ಅಂತ ಮಾಡಿದ್ರು. ಹಳೆಯ ಹೆಸರು ಪ್ರಯಾಗರಾಜ್ ಅಂತಿತ್ತು, ಪ್ರಯಾಗರಾಜ್ ಅಂತ ಮಾಡಿ. ನೋಡಿ, ರಾಜಕೀಯದಲ್ಲಿ ಧರ್ಮವನ್ನು ಸೇರಿಸಿದ್ರಿಂದ ಮೊದಲನೇದು ಸೋಮನಾಥ ದೇವಾಲಯ, ಎರಡನೇದು ಪ್ರಯಾಗರಾಜ ಆಯಿತು. ಮೂರನೇದು ಹೇಳ್ತೀನಿ ಬನ್ನಿ. ಮೂರನೇದು ಏನಾಯಿತು ಅಂತಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ 600 ವರ್ಷಗಳ ಕಾಲ ಯುದ್ಧ ಮಾಡಿದ್ರಿ. ಪ್ರಪಂಚದಲ್ಲಿ ಯಾವ ಯುದ್ಧನೂ ನಡೆದಿಲ್ಲ ಸ್ವಾಮಿ. ಏನಾರು ಹಿಸ್ಟ್ರಿನಲ್ಲಿ ಬರೀಬೇಕು, ನಾವು ಕಾಲರಿತ್ಕೊಂಡು ಇದು ಮಾಡಬೇಕು, ನಾವು ಗರ್ವ ಪಡಬೇಕು ಅಂತಂದರೆ ಮೀರ್ ಬಾಕಿ ಅಂತ ಇದ್ದಂತೆ 16ನೇ ಶತಮಾನ 15ನೇ ಶತಮಾನದಲ್ಲಿ ಬಾಬರ್ನ ಸೈನ್ಯಾಧಿಪತಿ ಅಂತ ಅವನು ಕುರುಹಾಗಿ ದೇವಸ್ಥಾನವನ್ನು ಕೆಡವಿ ನಲ್ಲಿ ಮಸೀದಿ ಕಟ್ತಾನೆ, ಬಾಬರಿ ಮಸೀದಿ ಅಂತ ಅಂದ್ಬಿಟ್ಟು. ಅದನ್ನು ಕೆಡಬಿಟ್ಟು ಈಗ ದೇವಸ್ಥಾನ ಕಟ್ಟಿದ್ದಾರೆ. ನರೇಂದ್ರ ಮೋದಿಯವ್ರ ಕಾಲದಲ್ಲಾಯಿತು. ಅದು ಕತ್ತಿ ತಗೊಂಡು ಯುದ್ಧ ಮಾಡಿದ್ವಿ, ಗನ್ ತಗೊಂಡು ಯುದ್ಧ ಮಾಡಿದ್ವಿ, ಕಾನೂನಾತ್ಮಕ ಯುದ್ಧ ಮಾಡಿದ್ವಿ, ಪ್ರಜಾಸತ್ತಾತ್ಮಕ ಯುದ್ಧ ಮಾಡಿದ್ವಿ. ಕೊನೆಗೂ ಸಹ 600 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡಿದ್ರಿಂದ ಅದೇನಾಯಿತು, ಇವತ್ತು
ಹೆಮ್ಮೆಯ ಪ್ರತೀಕವಾಗಿ ನಿಂತಿದೆ. ಇವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಬಹುಸಂಖ್ಯಾತರು ಹಿಂದೂಗಳು, ನಮ್ಮ ಆಶಯಗಳಿಗೆ, ನಮ್ಮ ಆಶೋತ್ತರಗಳಿಗೆ ಪೂರಕವಾಗಿರ್ತಕ್ಕಂಥ ಸಂವಿಧಾನ ಇರಬೇಕು, ಪೂರಕವಾದಂಥ ಕೆಲಸಗಳು ನಡೀಬೇಕು, ಪೂರಕವಾದಂಥ ಫೌಂಡೇಶನ್ ಹಾಕಬೇಕು, ನಮ್ಮ ಫೌಂಡೇಶನ್ ಬಲಿಷ್ಠವಾಗಿರಬೇಕು ಅಂತ ಮಾತಾಡಬೇಕು ಅಂತಂದರೆ ಇಂಥದ್ದೆಲ್ಲ ಉದಾಹರಣೆಗಳು ಬರುತ್ತೆ. ಒಂದು, ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಬರೇ ಇದಲ್ಲ, ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾತಾಡೋಕ್ಕಾಗಲ್ಲ. ಇವತ್ತೇನು ಕಾಶಿ ವಿಶ್ವನಾಥ ಇದೆ, ಅದು ಸಹ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಅದನ್ನು ವಾರಣಾಸಿನಲ್ಲಿ ಕಾಶಿ ಕಾರಿಡಾರ್ ಅಂತ ಮಾಡಿಬಿಟ್ಟು ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ದೊಡ್ಡ ಕಾರಿಡಾರ್ ಆಗಿದೆ ಅಲ್ಲಿ, ಅಂಥ ಇದು ಮಾಡಿದ್ದಾರೆ. ಈಗ ನೋಡಿ, ಮಂತ್ರ ಹೇಳಿದೆ ನಾನು, ಅಯೋಧ್ಯ, ಮಥುರಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತದಾಯಿ ಮೋಕ್ಷದಾಯಕ ಅಂತ. ಈಗೇನಾಗಿದೆ, ಅಯೋಧ್ಯೆ ಮತ್ತು ಕಾಶಿ ಎರಡೂ ಈಗ ಹಿಂದೂಗಳ ಕೈಗೆ ಬಂದಿದೆ. ಹಿಂದೂಗಳು, ಇಂಡಿಯಾ ದೇಶ ಅಲ್ಲ, ಪ್ರಪಂಚದ ಯಾವುದೇ ಮೂಲೆಗಳಿಂದ ಬಂದರೂ ಸಹ ನಮಗೆ ಮೋಕ್ಷ ಸಿಗುತ್ತೆ, ನಮಗೆ ಸಂತೋಷ ಸಿಗುತ್ತೆ, ನಮಗೊಂಥರ ನೆಮ್ಮದಿ ಸಿಗುತ್ತೆ ಅಂತಂದು ಬಂದು ಪೂಜೆ ಮಾಡ್ಬೋದು. ಮುಸಲ್ಮಾನರು ಹೇಗೆ ಮಕ್ಕಾ ಮದೀನಕ್ಕೆ ಹೋಗಿ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ರು ಹೇಗೆ ಹೋಗಿ ಜೆರೂಸಲೇಮ್ ಪೂಜೆ ಮಾಡ್ತಾರೆ, ಹಾಗೆ ಹಿಂದೂಗಳ ಪವಿತ್ರವಾದ ಸ್ಥಳ ಅಯೋಧ್ಯೆ ಮತ್ತು ಕಾಶಿಗಿದಾಗಿದೆ. ಬನ್ನಿ, ಇನ್ನೂ ಒಂದು ಮಥುರಾ ಬಾಕಿ ಇದೆ. ಮಥುರಾ ಬಾಕಿ ಇದೆ ಅಂತಂದ್ರೂ ನೋಡಿ, ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಇವರೇನು ಮಾಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ನನ್ನ ಹೆಸರಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ. ಇದು ಸತ್ಯ ಸ್ವಾಮಿ, ನಡೆದಿರೋದು. ಸಿಗುತ್ತೆ, 1000 ಉದಾಹರಣೆಗಳು, 1000 ಪ್ರೂಫ್ ಸಿಗುತ್ತೆ, ಹುಡುಕ್ಬೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಇವರು ಜೀವನ ಪದ್ಧತಿನಲ್ಲಿ, ಹಾರ್ಟಲ್ಲಿ ಹಿಂದೂ ಅನ್ನೋದು ಹೇಳ್ಕೊಳ್ಳೋದಿಲ್ಲ. ಯಾಕೆ ಹೇಳ್ಕೊಳ್ಳೋದಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತೀನಿ ನಾನು. 5 ವರ್ಷನೂ ಇವರು ಇದು ಮಾಡ್ತಾರೆ, ಟಿಪ್ಪು ಜಯಂತಿ ಮಾಡ್ತಾರೆ, ಟಿಪ್ಪುನ ಹೊಗಳ್ಕೊಂಡು ಓಡಾಡ್ತಾರೆ, ಟಿಪ್ಪುನ ಇದು ಮಾಡ್ಕೊಂಡು ಮಾಡ್ತಾರೆ. ನಮ್ಮನೆ ಹೆಣ್ಮಗಳು ರೀ, ಒನಕೆ ಓಬವ್ವ, ಆಕೆ ಶತ್ರುಗಳನ್ನ ಸಂಹಾರ ಮಾಡಿ ಹೈದರಾಲಿಗೆ ಮದಕರಿ ನಾಯಕನಿಗೆ ಸಹಾಯ ಮಾಡ್ತಾಳೆ, ದೇಶ ಸಂರಕ್ಷಣೆ ಮಾಡ್ತಾಳೆ ಅಂದರೆ ಆಕೆ ಜಯಂತಿ ಮಾಡಬೇಕು. ವಾಲ್ಮೀಕಿ ಜನಾಂಗ ಎಚ್ಚೆತ್ಕೋಬೇಕು. ಇದನ್ನು ಏನು ಅಂದರೆ ಬರೀ ರಾಜಕೀಯ ಮಾಡಿಬಿಟ್ಟು ಎಲ್ಲರೂ ಜೈ ಅಂತೀವಿ. ಚಿತ್ರದುರ್ಗದಲ್ಲಿ ಯಾರೋ ಒಬ್ಬರು ಮುನ್ಸಿಪಾಲಿಟಿ ಕಾರ್ಪೊರೇಟರ್ಗಳು ನೋಡಿದೆ, ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರ ಪಾಪ ಕಾಂಗ್ರೆಸ್ನವರಂತೆ. ಅವ್ರಿಗೆ ಹೇಳಿ ಬಂದಾಗ ಒನಕೆ ಓಬವ್ವನ ಫೋಟೋ ಸಿಗಲಿಲ್ಲ ಅಂದರೆ, ಸ್ವಾಮಿ ಪುಟ್ಟಣ್ಣ ಕಣಗಾಲ್ನವರು ನಾಗರಹಾವು ಫೋಟೋ ತೆಗೆದಿದ್ದಾರೆ. ನಾಗರಹಾವು ಫೋಟೋ ತೆಗೆದ್ರೆ ಜಯಂತಿಯವರು ಒನಕೆ ಓಬವ್ವನ ಪಾತ್ರ ಮಾಡಿದ್ದಾರೆ. ಅದೊಂದು ವಿಷ್ಣುವರ್ಧನ್ ಸಿನಿಮಾದಲ್ಲಿ ಹಾಡು ಹೇಳ್ತಾರೆ. ಆ ಹಾಡಿನ ರೂಪಕವಾಗಿ ಬರುತ್ತದು. ಆ ಒನಕೆ ಹಿಡ್ಕೊಂಡು ಜಯಂತಿ ಒಬ್ಬೊಬ್ಬರೇ ಸೈನಿಕರು ಬರ್ತಾರೆ, ಆ ಗುಹೆ ಒಳಗಿಂದ, ಆ ಬಿಲದಿಂದ ಆ ತಲೆ ಮೇಲೆ ಹೊಡೆದು ಸಾಯಿಸ್ಬಿಟ್ಟು ಎಳೆದಾಕ್ತಿರ್ತಾರೆ. ಜಯಂತಿ ಫೋಟೋ ಇಟ್ಬಿಟ್ಟು ನೀವು ಒನಕೆ ಓಬವ್ವ ಅಂದ್ಬಿಟ್ಟು ಒಂದು ಕಬ್ಬಿಣದ ಚೇರ್ ಇಟ್ಬಿಟ್ಟು ನೀವು ಹೂನಾರ ಹಾಕಿ, ಯಾವತ್ತು ಟಿಪ್ಪು ಜಯಂತಿ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅವತ್ತಿನ ದಿನವೇ ನಮ್ಮ ದೇಶ ಸ್ವತಂತ್ರ ಆಗಿದ್ದು, ಚಿತ್ರದುರ್ಗ ಸ್ವತಂತ್ರ ಆಗಿದ್ದು ನಮ್ಮ ವಾಲ್ಮೀಕಿ ಜನಾಂಗ. ನೋಡಿ, ಕರ್ನಾಟಕದಲ್ಲಿ ವೋಟರ್ಸ್ ಅಂತ ಬಂದರೆ 3ನೇ ಅತಿ ದೊಡ್ಡ ಜನಾಂಗ. ಎಚ್ಚೆತ್ಕೋಬೇಕು ರೀ. ಬ್ರಾಹ್ಮಣರು ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥವ್ರು. ಏನಂದ್ರೆ ತಲೆ ಒಂದೇ ಇರುತ್ತೆ, ತಲೆ ಶರೀರದಲ್ಲಿ ಒಂದು 5%, ಇಡೀ ಶರೀರ 95%. ಹಾಗೆ ಇಡೀ ಸಮಾಜ ಯಾವುದ್ಯಾವುದೋ ಜಾತಿಯಿಂದ ಕೂಡಿರ್ಬೋದು, ಶರೀರ ಇದ್ದಂಗೆ, ಬ್ರಾಹ್ಮಣರು ತಲೆ ಇದ್ದಂಗೆ. ಬನ್ನಿ, ನಾವೇನು ಮಾಡಬೇಕು ಅಂತಂದರೆ, ನಾವು ಧರ್ಮವನ್ನು ರಾಜಕೀಯದಲ್ಲ ಬದುಕಲು ಸೇರಿಸ್ಕೋಬೇಕು. ಬದುಕಲ್ಲಿ ಸೇರಿಸ್ಕೊಂಡ್ರೆ ಕಳ್ತನಗಳು ಕಡಿಮೆ ಆಗುತ್ತೆ, ರೇಪ್ಗಳು ಕಡಿಮೆ ಆಗುತ್ತೆ, ಫೈನಾನ್ಷಿಯಲ್ ಫ್ರಾಡ್ಗಳು ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಆಗ್ತಕ್ಕಂಥ ಮೋಸಗಳು ಕಡಿಮೆ ಆಗುತ್ತೆ. ಸಮಾಜ ಸುವ್ಯವಸ್ಥಿತವಾಗಿದ್ದರೆ ನಾವು ಧೈರ್ಯವಾಗಿ ಇಲ್ಲಿ ಬದುಕ್ಬೋದು, ಅತ್ಯಂತ ಶ್ರೀಮಂತರಾಗ್ಬೋದು ಅಂತೇಳಿ ಇದನ್ನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.